ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಅಂತ ಪೂರ್ತಿಯಾಗಿ ತಿಳ್ಕೊಂಬಂದ್ಬಿಡ ಬನ್ನಿ. ಇಲ್ಲಿ ಭೂಮಿ ಮನೆ ಬಿಟ್ಟು ಹೋಗೇ ಬಿಟ್ಲು. ಹಾಗೇನೆ ಇಲ್ಲಿ ಅಜ್ಜಿತು ಭೂಮಿನ ಮಿಸ್ ಮಾಡ್ಕೊಂಡು ಅವನು ಒಬ್ಬನೇ ಇರ್ಲಾರ್ದೆ ಭೂಮಿನ ಮತ್ತೆ ವಾಪಸ್ ಕರ್ಕೊಂಬಂದ್ಬಿಟ್ಟ ತನ್ನ ಪ್ರೀತಿನ ಹೇಳ್ಬಿಟ್ಟು. ಹಾಗಾದ್ರೆ ಏನಾಗುತ್ತೆ ಅಂತ ನೋಡ್ಕೊಂಬಂದ್ಬಿಡ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಾರದಾ ಗನ್ನನ ನೋಡ್ಬಿಟ್ಟು ಇಲ್ಲಿ ಫುಲ್ ಟೆನ್ಷನ್ ತಗೊಂಡ್ಬಿಟ್ಟಿರ್ತಾಳೆ. ಏನೋ ಹಳೇದೆಲ್ಲ ನೆನ್ಪು ಮಾರೋ ತರ ಎಲ್ಲರಿಗೂ ಹೇಳೋ ತರ ಆಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಟೆನ್ಷನ್ ತಗೊಂಡ್ಬಿಟ್ಟು ಏನಾಯ್ತು ಶಾರದಾಗೆ ಯಾಕೆ ಆ ತರ ಭಯ ಬೀಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಟೆನ್ಷನ್ ತಗೊಂತಾರೆ. ಆಗ ಇಲ್ಲಿ ದೇವಯ್ಯನಿಗಂತೂ ಶಾಕ್ ಆಗ್ತಾ ಇರುತ್ತೆ. ಅಲ್ಲಿ ಶಾರದಾ ನೋಡಿದ್ರೆ ಆ ಗನ್ನನ್ನ ತೋರ್ಸ್ಬಿಟ್ಟು ನನ್ನ ತೋರ್ಸಕ್ ಹೋಗ್ತಾಳೆ. ಗುಂಡಿಟ್ಟು ಸಾಯಿಸಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಗುಂಡು ಎದೆಗಿಡಕ್ ತೋರ್ಸಕ್ ಹೋಗ್ತಾಳೆ. ಏನಾದ್ರು ನನ್ ಮೇಲೆ ಏನಾದ್ರು ಅವಳು ಹೇಳ್ಬಿಟ್ರೆ, ಬಾಯ್ ಬಿಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಾನು ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಂತ ಸತ್ಯ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೇವಯ್ಯನಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಮನೇಲಿ ಎಲ್ಲರೂ ಕೂಡ ಹಾಲಲ್ಲಿ ಕಾಫಿ ಕುಡ್ಕೊಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಈ ತರ ಆಗಿರ್ಬೋದು ಶಾರದಾಗೆ ಅಂತ ಹೇಳ್ಬಿಟ್ಟು. ಆಗ ಶ್ರವಣ್ ಹೇಳ್ತಾನೆ, ಅಲ್ಲ ಅಜಿತ್, ಏನಂದ್ರೆ ಏನಾದ್ರು ಮುಂಚೆನೆ ಶಾರದಾಗೆ ಇದು ಹಳೆ ಕಹಿ ನೆನಪಾಗಿರ್ಬೇಕು. ಅವಳಿಗೇನೋ ಆಗಿದೆ ಗನ್ನಿಂದ, ಅದಕ್ಕೋಸ್ಕರ ಅವಳು ಅಷ್ಟು ಟೆನ್ಷನ್ ತಗೊಂತಾ ಇದ್ದಾಳೆ. ಅದನ್ನ ನೋಡ್ಬಿಟ್ಟು ಭಯ ಬೀಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾನೆ. ಆಗ ಇಲ್ಲಿ ಅಜಿತ್, ಹೌದು ಮಾವ, ಅದರಿಂದ ಏನೋ ಮಹಾ ಸತ್ಯನೇ ಅಡಗಿದೆ. ಯಾರು ಅವ್ರಿಗೆ ಏನೋ ಸಮಸ್ಯೆ ಮಾಡಿದ್ದಾರೆ ಆ ಗನ್ನಿಂದ, ಅದಕ್ಕೋಸ್ಕರ ಅವರು ಆ ಗನ್ನ ನೋಡ್ಬಿಟ್ಟು ಭಯ ಬೀಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಆಗ ಅಲ್ಲಿಗೆ ಭೂಮಿಕಾ ಬಂದ್ಬಿಟ್ಟು, ಅಲ್ಲ ಅದು ಏನಂತ ಗೊತ್ತಾಪ, ಅದು ಅಮ್ಮನ್ಗೆ ಗುಂಡಿಟ್ಟು ಅವರು ಶೂಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರು ಭಯ ಬೀಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳೇ ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡಂತೂ ದೇವಯ್ಯನಿಗೆ ಶಾಕೆ ಆಗ್ಬಿಡುತ್ತೆ. ಆ ವಿಚಾರ ಇವಳಿಗೆ ಹೆಂಗ್ ಗೊತ್ತಾಯ್ತು, ಏನಾದ್ರು ನಾನೇ ಆ ತರ ಗುಂಡಿಟ್ಟು ಇದು ಮಾಡಿದ್ದು ಅಂತ ಇವಳಿಗೆ ಗೊತ್ತಾಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯ್ಯನಿ ಟೆನ್ಷನ್ ಆಗ್ತಾ ಇರ್ತಾಳೆ. ಆಗ ಇಲ್ಲಿ ಭೂಮಿಕಾ ಹೇಳಿದ ಮಾತು ಕೇಳಿಸ್ಕೊಂಡು ಎಲ್ಲರೂ ಕೂಡ ಶಾಕ್ ಆಗ್ಬಿಡ್ತಾರೆ. ಏನ್ ಹೇಳ್ತಾ ಇದೀಯ ಭೂಮಿ ನೀನು? ಆ ಏನಾಯ್ತು? ಹೆಂಗ್ ಗೊತ್ತಾಯ್ತು ನಿನ್ಗೆ? ಅವಳು ಏನಾದ್ರು ಶಾರದಾ ಹೇಳಿದ್ಲಾ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಕೇಳ್ತಾನೆ. ಅಲ್ಲಪ್ಪ, ಏನಂತ ಗೊತ್ತಾ, ಅವರು ಆ ಗನ್ ನೋಡತ್ಲೆ ಏನಂತ ತೋರಿಸ್ತಾ ಇದ್ರು ಗೊತ್ತಾಯ್ತಾ ನಿಮ್ಗೆ? ನೀವು ಸ್ಪಷ್ಟವಾಗಿ ನೋಡಿದ್ರಾ? ಆ ಗನ್ನನ್ನ ತೋರಿಸ್ಬಿಟ್ಟು ತಮ್ಮ ಎದೆಗೆ ಈ ತರ ಗನ್ ಶೂಟ್ ತರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು ಅಪ್ಪ. ಅದಕ್ಕೋಸ್ಕರ ನನ್ಗೆ ಅದೇ ಅನ್ಸುತ್ತೆ. ಅವರು ಭಯ ಬಿದ್ಬಿಟ್ಟು ನನ್ಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರು. ಈ ತರ ಗನ್ನನ್ನ ನೋಡ್ಬಿಟ್ಟು ಎದೆಗೆ ಹಿಡ್ಕೊಳ್ಳೋ ತರ ಪೋಸ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಆ ತರ ಅನ್ಸ್ತಾ ಇದೆ ನನ್ಗೆ. ಅದೇನೆ ಅನ್ಸುತ್ತೆ ನನ್ಗೆ, ಅವರು ಏನಾದ್ರು ಶೂಟ್ ಮಾಡಿರ್ಬೋದು ಯಾರಿಗಾದ್ರು. ಅವರು ಸ್ವಲ್ಪ ಅಲ್ಲಿ ಅವ್ರು ಜಸ್ಟ್ ಮಿಸ್ ಆಗ್ಬಿಟ್ಟಿರ್ಬೋದು. ಅದಕ್ಕೋಸ್ಕರ ಅವರು ಈ ತರ ಭಯ ಬೀಳ್ತಾ ಇದ್ರೆ ಅದನ್ನ ನೋಡ್ಬಿಟ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಆಗ ಅಜಿತು, ಹೌದು ಈ ತರನು ಕೂಡ ಇರ್ಬೋದು, ನೋಡ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ಬೇಕು, ಡಾಕ್ಟರ್ ಬರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟಲ್ಲಿ ಅಚ್ಚಿ ಕಾಲ್ ಮಾಡ್ಬಿಟ್ಟು, ಡಾಕ್ಟರ್, ನಮ್ಮ ಮನೇಲಿ ಸ್ವಲ್ಪ ಶಾರದಾ ಅಂತಿದ್ದಾರಲ್ವಾ, ಅವ್ರನ್ನ ನ ನೀವು ನೋಡ್ಬೇಕಿತ್ತು ಸ್ವಲ್ಪ, ಅದಕ್ಕೋಸ್ಕರ ಹೋಗಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಕೇಳಿದ್ರೆ. ಆಗ ಡಾಕ್ಟರ್, ಸರಿ ನಚ್ಚಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಡಾಕ್ಟರು ಇಲ್ಲಿ ಮನೆಗ್ ಬಂದ್ಮೇಲೆ ಅಜ್ಜಿತ್ತು ಶ್ರವಣ್ ಎಲ್ಲರೂ ಕೂಡ, ಬನ್ನಿ ಡಾಕ್ಟರ್ ಬನ್ನಿ, ಅದೇ ರೂಮ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾರೆ ರೂಮ್ ಅಲ್ಲಿ ಶಾರದಾ ಹತ್ರ. ಆಗ ಶಾರದಾ ಅವ್ರನ್ನು ಕೂಡ ನೋಡ್ಬಿಟ್ಟು ಎಲ್ಲರನ್ನು ಕೂಡ ನೋಡ್ಬಿಟ್ಟು ಭಯ ಬೀಳ್ತಾ ಇರ್ತಾಳೆ. ಆಗ ಭೂಮಿ ಬರ್ತಾಳೆ. ಅಮ್ಮ, ಏನು ಕೂಡ ಭಯ ಬೀಳ್ಬೇಡಿ, ನಾನು ಇದೀವಿ ಅಲ್ವಾ, ಡಾಕ್ಟರ್ ಏನಿಲ್ಲ, ಸುಮ್ಮನೆ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಧೈರ್ಯ ತುಂಬುತ್ತಾಳೆ. ಆಗ ಡಾಕ್ಟರ್ ನೋಡ್ಬಿಟ್ಟು ಹೇಳ್ತಾರೆ, ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾತಾಡೋಕೆ ಟ್ರೈ ಮಾಡಿದ್ರೆ ಕೂಡ ಇಲ್ಲಿ ಶಾರದಾ ಅವ್ರನ್ನ ನೋಡ್ಬಿಟ್ಟು ಭಯ ಬಿದ್ಬಿಟ್ಟು ಇನ್ನೂ ಹಿಂದೆ ಜರಿತಾ ಇರ್ತಾಳೆ. ಆಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ಹೊರಗಡೆ ಬಂದ್ಬಿಟ್ಟು, ಅವರು ಏನ್ ನೋಡಿ ಆ ತರ ಆದ್ರು, ಏನ್ ಅನ್ಸ್ತು ನಿಮ್ಗೆ, ಯಾಕೆ ಈ ತರ ಭಯ ಬೀಳ್ತಾ ಇದಾರೆ, ಮುಂಚೆ ಯಾವ ಘಟನೆ ನಡೀತು ಅಂತ ಹೇಳ್ಬಿಟ್ಟು ಇಲ್ಲಿ ಡಾಕ್ಟರ್ ಕೇಳಿದ್ರು. ಆಗ ಇಲ್ಲಿ ಶ್ರವಣ್ ಹೇಳಿದ್ರು, ಈ ತರ ನಡೆದಿದ್ ಘಟನೆ ಎಲ್ಲ ಹೇಳ್ತಾರೆ. ಗನ್ ಈ ತರ ಇವ್ರ ಕೈಯಲ್ಲಿತ್ತು, ಅದನ್ನ ನೋಡ್ಬಿಟ್ಟು ಅವರು ಭಯ ಬೀಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ. ಅದನ್ನ ನೋಡ್ಬಿಟ್ಟು ಡಾಕ್ಟರ್ ಅದನ್ನ ಯೋಚನೆ ಮಾಡ್ಬಿಟ್ಟು ಹೇಳ್ತಾರೆ, ಅಲ್ಲ ಏನಂದ್ರೆ ಸಮಸ್ಯೆ ಆಗಿರೋದು, ಅವ್ರಿಗೆ ಆ ಗನ್ನಿಂದ ಏನೋ ಪ್ರಾಬ್ಲಮ್ ಆಗಿದೆ ಮುಂಚೆ, ಅದಕ್ಕೋಸ್ಕರ ಅವರು ಅದರಿಂದ ಭಯ ಬೀಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಆಗ ಶ್ರವಣು, ಹೌದಾ, ಅದು ಯಾವ ರೀತಿ, ಏನ್ ಸಮಸ್ಯೆ ಅಂತ ಯಾವ ರೀತಿ ಕಂಡುಹಿಡಿಯೋದು ಡಾಕ್ಟರ್ ಅಂತ ಹೇಳಿದ್ರೆ, ಅವ್ರಿಗೆ ನಾವು ಈಗ ಅವರೇ ಹೇಳೋವರೆಗೂ ಈ ಸಮಸ್ಯೆ ಯಾವುದು ಅಂತಾನೂ ಕೂಡ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಅವ್ರಿಗೆ ಹುಷಾರಾಗಿ ನೋಡ್ಕೋಬೇಕು. ಅವ್ರಿಗೆ ಜಾಸ್ತಿ ಪ್ರೆಷರ್ ಕೊಟ್ರು ಈಗ ಅವರು ಮೆಂಟಲ್ ಆಗ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಫೋರ್ಸ್ ಆಗಿ ಏನು ಕೂಡ ಕೇಳಕ್ ಹೋಗ್ಬಾರ್ದು. ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ತಿಳ್ಕೊಬೇಕು ನಾವು ಅಷ್ಟೇನೆ. ಅವರು ಫುಲ್ ಕ್ಯೂರ್ ಆದ್ಮೇಲೆ ಅವರೇ ಹೇಳ್ತಾರೆ ನಮ್ಗೆ ಸತ್ಯ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಆಗ ಅಜಿತು, ಅಲ್ಲ ಮೇಡಮ್, ಏನಂದ್ರೆ ಸ್ವಲ್ಪ ನಾವೇನಾದ್ರು ಇದನ್ನ ಏನಾದ್ರು ಬೇರೆ ಬೇರೆ ಪ್ರೂಫ್ ನ ತೋರಿಸ್ಬಿಟ್ಟು ಅವ್ರ ಹತ್ರ ಏನಾದ್ರು ಗೆಸ್ ಮಾಡಕ್ಕೆ ಟ್ರೈ ಮಾಡ್ಬೋದ ಅಂತಂದ್ರೆ. ಆಗ ಡಾಕ್ಟರ್, ಏನಾದ್ರು ಸರ್ 50-50 ಅದು ಏನಂತಂದ್ರೆ, ಅವರು
ಅಕಸ್ಮಾತ್ ಆಗಿ ಪಾಸಿಟಿವ್ ಆಗಿ ತಗೊಂಡು ಹೇಳಿದ್ರು ಹೇಳಬಹುದು. ಇಲ್ಲಾಂದ್ರೆ ಇನ್ನ ಸ್ವಲ್ಪ ಇವತ್ತಿನ ಹೆಂಗ್ ಭಯ ಬಿದ್ರು ಇದೇ ತರನೇ ಭಯ ಬಿದ್ರೆ ಅವರು ಪದೇ ಪದೇ ಅವರು ಮೆಂಟಲ್ ಆಗ್ಬಿಟ್ಟು ಯಾರ ಹತ್ರನು ಕೂಡ ಕಲಿದೇ ಇರೋ ತರ, ಹಾಗೇನೆ ಯಾರ ಹತ್ರ ಬರದೇ ಇರೋ ತರ, ಎಲ್ಲರೂ ನೋಡ್ಬಿಟ್ಟು ಭಯ ಬೀಳೋ ತರ ವಿಲನ್ ತರ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ಡಾಕ್ಟರ್ ಹೇಳ್ತಾರೆ. ಆಗ ದೇವಯಾನಿ, ಹೌದಾ ಮೇಡಮ್, ಹಾಗಾದ್ರೆ ಆ ಸತ್ಯ ತಿಳ್ಕೊಂಬೋದೇನು ಅವಸರ ಇಲ್ಲ ಬಿಡಿ ಮೇಡಮ್, ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ತಿಳ್ಕೊಂಡ್ರೆ ಆಯ್ತು. ಈಗ ಅವರು ಹೆಂಗೋ ಸೇಫ್ ಆಗಿರೋದು ಇಂಪಾರ್ಟೆಂಟ್ ಅಲ್ವಾ, ಅವರು ಹೆಂಗಿದ್ರು ವಿಲನ್ ಸಿಕ್ಕೇ ಸಿಗ್ತಾರೆ, ಯಾಕೆ ಟೆನ್ಷನ್ ತಗೋಬೇಕು ನಾವು, ಈಗ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾ ಇರ್ತಾರೆ ತಾನು ಸೇಫ್ ಆಗಕ್ಕೋಸ್ಕರ. ಆಗ ಮನೆಯವರೆಲ್ಲ ಹೌದು ಅದೇ ಸುಮ್ನೆ ಬೆಸ್ಟು, ಏನು ಕೂಡ ಅವ್ರನ್ನ ಕೆದಕ್ಲಾರ್ದೇನೆ ಸುಮ್ನೆ ಅವ್ರ ಆರೋಗ್ಯ ಮೇಲೆ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಭೂಮಿ, ಹೌದು ಅವರು ಅಮ್ಮ ಹುಷಾರಾಗ್ಲಿ ಫಸ್ಟು, ಆಮೇಲೆ ಅವರಾಗಿ ಅವರೇ ಹೇಳ್ತಾರೆ ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಬಿಟ್ಟು ಮಲ್ಕೊಂತಾರೆ. ಆಗ ಇಲ್ಲಿ ಶಾರದನ ನೋಡ್ಬಿಟ್ಟು ಇಲ್ಲಿ ಶ್ರವಣ್ಗೆ ಟೆನ್ಷನ್ ಆಗ್ಬಿಟ್ಟು, ಏನ್ ಶಾರದಾ ನೀನು ಈ ರೀತಿ ಆಗ್ಬಿಟ್ಟಿದ್ಯಾ, ನಾನ್ ನೋಡಿದ್ರೆ ನೀನ್ ಸಿಕ್ಕಿ ನನ್ನ ಮಗಳು ಸಿಕ್ಲು ಅಂತ ಫುಲ್ ಖುಷಿಯಾಗಿದ್ದೆ, ಆದ್ರೆ ಈಗ ಇರೋ ಯಾವ್ದೋ ಕಳ್ಳು ಮಗಳು ಕೂಡ ಹೋಗ್ಬಿಟ್ಲು, ಈಗ ನೀನ್ ಕೂಡ ಈ ರೀತಿ ಆಡ್ತಾ ಇದೀಯಾ, ನನ್ಗೆ ಸ್ವಲ್ಪನೂ ಕೂಡ ಧೈರ್ಯನೇ ಬರ್ತಾ ಇಲ್ಲ, ನನ್ನವರು ಯಾರು ಅಂತಾನು ಫೀಲ್ ಆಗ್ತಾ ಇಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಶ್ರವಣು ನೊಂದುಕೊಂತ ಹಂಗೆ ಹೋಗ್ತಾನೆ ರೂಮ್ಗೆ. ಆಗ ಇಲ್ಲಿ ಭೂಮಿ ಎಲ್ಲರೂ ಕೂಡ ಅಡಿಗೆ ಮಾಡಿರ್ತಾಳೆ. ಆಗ ರುಚಿಯಾಗಿ ಎಲ್ಲರೂ ಕೂಡ ಊಟ ಮಾಡ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡ್ಕೊಳಕ್ ಹೋಗ್ತಾರೆ. ಆಗ ಇಲ್ಲಿ ಅಜಿತು ಭೂಮಿ ಇಬ್ರು ಕೂಡ ಒಂದೇ ರೂಮ್ಗೆ ಹೋಗ್ತಾರೆ. ಆಗ ಅಜಿತು ಭೂಮಿನ ಹಿಂಗೆ ನೋಡ್ತಾ ಇರ್ತಾನೆ, ಅವಳು ಮಾಡಿದ್ದು ಊಟನು ಕೂಡ ಸರಿಯಾಗಿ ತಿಂದೇನೆ ರೂಮ್ಗೆ ಹೋಗ್ಬಿಡ್ತಾನೆ. ಆಗ ಭೂಮಿ ತಾನು ತನ್ನ ರೂಮ್ಗೆ ಹೋಗ್ಬಿಟ್ಟು ಸಾಹೇಬ್ರೆ ಸರಿ ಇನ್ನ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಸೂಟ್ ಕೇಸ್ನ ತಾಂಡು ನಾನು ಹೋಗ್ತಾ ಇದ್ದೀನಿ, ನಿಮ್ಗೂ ಕೂಡ ಇದೇ ಬೇಕಿತ್ತು ಅಲ್ವಾ, ಅದಕ್ಕೋಸ್ಕರ ನಾನು ಕೂಡ ನಿಮ್ಗೇನ್ ಇಷ್ಟ ಅದೇ ಮಾಡ್ತೀನಿ, ಸುಮ್ನೆ ನಿಮ್ ವಿರುದ್ಧವಾಗಿ ಮಾಡಕ್ಕೆ ನನ್ಗೂ ಕೂಡ ಇಷ್ಟ ಇಲ್ಲ, ಈ ಮನೆ ಬಿಟ್ಟು ಹೋಗಕ್ಕೆ ಈ ಮನೆ ಮಂದಿನ ಬಿಟ್ಟು ಹೋಗಕ್ಕೆ ನನಗೂ ಕೂಡ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡ್ಬೇಕು, ನೀವು ಈ ಮನೇಲಿ ಪೀಸ್ಫುಲ್ ಆಗಿ ನೆಮ್ಮದಿಯಾಗಿ ಇರ್ಬೇಕಂದ್ರೆ ನಾನು ಹೋಗ್ಲೇಬೇಕು ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆಗ ಇಲ್ಲಿ ಅಜಿತು ಸುಮ್ನೆ ಇರ್ತಾನೆ, ಭೂಮಿಗೆ ಯಾವ್ದೋ ಕಡೆ ರಿಯಾಕ್ಟ್ ಮಾಡಲ್ಲ. ಆಗ ಭೂಮಿ ಸೂಟ್ ಕೇಸ್ನ ಇಟ್ಕೊಂಡು ಕೆಳಗಡೆ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಹಾಗೇನೆ ಬಾಗಿಲನ್ನು ಕೂಡ ದಾಟೇ ಬಿಡ್ತಾಳೆ, ಹೊರಗಡೆ ಕಾಲಿಟ್ಟೇ ಬಿಟ್ಲು ಬ್ಯಾಗ್ ತಗೊಂಡು. ಹಾಗೇನೆ ಇಲ್ಲಿ ಭೂಮಿಗೆ ಹೋದ್ಮೇಲೆ ಅಜಿತ್ ಇಲ್ಲಿ ಫೋಟೋದಲ್ಲಿ ಭೂಮಿ ಫೋಟೋ ಹಾಗೇನೆ ಮ್ಯಾರೇಜ್ ಫೋಟೋ ನೋಡ್ಕೊಂತ ಹೇಳ್ತಾ ಇರ್ತೇನೆ, ನಾನು ಯಾವ್ದೋ ಮದ್ವೆ ಗೊಂದಲದಲ್ಲಿ ಜೀವನನೇ ಬೇಡ, ಮದುವೆನೂ ಬೇಡ, ಪ್ರೀತಿನೂ ಬೇಡ ಅನ್ನೋ ಸಂದರ್ಭದಲ್ಲಿ ಆ ಮದುವೆಯಿಂದ ತಪ್ಪಿಸ್ಕೊಳಕ್ಕೆ ನಿನ್ನ ಮದುವೆ ಅದು 1 ಇಯರ್ ಕಾಂಟ್ರಾಕ್ಟ್ ಮದುವೆ ಆಗಿತ್ತು, ಈಗ ನೀನು ಹೊಸ ಬೆಳಕು ತಗೊಂಬಂದಿ, ಹೊಸ ಚಿಗುರು ತಗೊಂಬಂದಿ, ಹೊಸ ಪ್ರೀತಿ ತಗೊಂಬಂದಿ, ಹೊಸ ಬದುಕು ತಗೊಂಬಂದಿ, ಆದ್ರೆ ನಿನ್ನು ಕೂಡ ಪ್ರೀತಿಸೋ ಟೈಮಲ್ಲಿ ನೀನು ನಿನ್ನಿಂದನೇ ಇದು ಮಾಡ್ಕೊಂಡ್ಬಿಟ್ಟಿ, ನಿನ್ ಜೀವನ ಕಿತ್ಕೊಂಡ್ಬಿಟ್ಟಿ. ಇದು ವಿಚಾರ ಕಾಂಟ್ರಾಕ್ಟ್ ಮದ್ವೆ ವಿಚಾರ ನಮ್ಮಮ್ಮನ್ಗೆ ಏನಾದ್ರು ಗೊತ್ತಾಗಿಲ್ಲ, ನಮ್ಮಮ್ಮ ಚೆನ್ನಾಗಿದ್ಲು ಅಂತಂದ್ರೆ ನಾನೇ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರಪೋಸ್ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ ಕೈಯಾರೆ ನಿನ್ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿ, ನಿನ್ನ ನಾನು ಯಾವಾಗ್ಲೂ ಕೂಡ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಭೂಮಿ ಪಾಪ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ. ನೋಡ್ಬೇಕು ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇದಾಯ್ತು ಇವತ್ತಿನ ಸಂಚಿಕೆ. ನಿಮ್ಗೇನಾದ್ರೂ ಈ ಸಂಚಿಕೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.